ಕಲ್ಯಾಣೋತ್ಸವ ಮಾಡೋದರಿಂದ ಲೋಕ ಕಲ್ಯಾಣ ಅಂತ ಪರಮ ಪವಿತ್ರವಾದ ಕಾರ್ಯವನ್ನ ಅಲ್ಪರು ಅಜ್ಞಾನಿಗಳಾದ ನಮಗೆ ಪ್ರೇರಣೆ ಕೊಟ್ಟು ಲೌಕಿಕವಾದ ಕಾಮನೆಯೊಂದನ್ನ ನೆರವೇರಿಸುವಂತೆ ಹರಕೆ ಹೊತ್ತುಗಳ ಮಾಡಿ ನಿನ್ನ ಕಲ್ಯಾಣವನ್ನು ನಮ್ಮ ಮೂಲಕ ಮಾಡಿಸ್ತಾ ಇದ್ದ ಶ್ರೀನಿವಾಸ, ಇದು ನಿನ್ನ ಕರುಣೆ, ನಿನ್ನ ದಯೆ ಅಂತ ಹೇಳ್ತಾ ಅವನಿಗೆ ಕಲ್ಯಾಣೋತ್ಸವ ಮಾಡಬೇಕಂದ್ರೆ ಅವನು ಬರಬೇಕು. ಅವನು ಬರಬೇಕಾದ್ರೆ ನಾವು ಕರಿಬೇಕಾದ್ರೆ ಭಕ್ತಿ ಬೇಕು, ಪ್ರೀತಿ ಬೇಕು, ಭಗವತ್ ಪ್ರೇಮ ಬೇಕು. ಭಗವಂತನು ಭಾವನಾ ಪ್ರಿಯನೋ ಆಡಂಬರ ಪ್ರಿಯನಲ್ಲ. ಲಲಿತಾ ಸಹಸ್ರನಾಮದಲ್ಲಿ ಭಾವನಾ ಮಾತ್ರ ಸಂತುಷ್ಟಾಗಿ ನಮಃ ಅಂತ ಬರುತ್ತೆ. ನಾವು ಮಾಡ್ಲೇಬೇಕಂತೇನಿಲ್ಲ, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕೇಳಲ್ಲ ಅವನು. ವಜ್ರದ ಕಿರೀಟ ಬೇಕಿಲ್ಲ ಅವನಿಗೆ. ಅಲಂಕಾರ ನಂದೇ, 1 ಲಕ್ಷ ಲಡ್ಡು ಮಾಡಿಸಿದ್ದೆ ಜಾತ್ರೆಯಲ್ಲಿ, ಡೇಟಿಂಗ್ ಎಲ್ಲ ನಾವೇ ಮಾಡಿಸಿದ್ದು, ಪ್ಲಾನ್ ನಾವು ತಕ್ಕೊಟ್ವಿ, ಯಾವುದಕ್ಕೂ ಬರಲ್ಲಪ್ಪ ಅವನು. ಅದು ನಿನ್ನ ಪವಿತ್ರವಾದ ಭಾವನೆಯಲ್ಲಿ ತಿಳಿಸಿದ್ದಾನೆ ಪರಮಾತ್ಮ ಅಂತ ಹೇಳ್ತಾರೆ ಪ್ರಹ್ಲಾದರು. ನಿಧನ ಕಲ್ಲಲ್ಲಿ ಇದನ, ವಿಗ್ರಹದಲ್ಲಿ ಇದನ, ಮನಸ್ಸಲ್ಲಿ ಭಾವಿಸ್ಕೋತೀವಿ. ಶಂಖಚಕ್ರ ಗದಾಪಾಣಿಯಾಗಿರ್ತಕ್ಕಂಥ ಶ್ರೀನಿವಾಸ ಇದ್ದಾನೆ ಅಂತ ಈ ಭಾವನೆಯಿಂದ ನೋಡ್ತೀವಿ. ಅಲ್ಲಿ ಶ್ರೀನಿವಾಸ ಕಾಣ್ತಾನೆ. ಯದ್ ಭಾವಂ ತದ್ಭವತಿ ಅಂತ ಹೇಳ್ತಾರೆ ಹಿರಿಯರು. ಅದಕ್ಕೆ ಕಲಿಯುಗದಲ್ಲಿ ಭಗವಂತ ನೇರವಾಗಿ ಬರೋದಿಲ್ವಂತೆ. ಕೇಳದೆ ಬರುವನು, ಕೇಳದೆ ಕೊಡುವನು, ಕಾಣಿಸಿಕೊಳ್ಳುವನು, ಕೊಟ್ಟು ಮರೆಯಾಗುವನು,